ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಆಗಸ್ಟ್ 19, 1990 ಅವತ್ತು ಬಂಗಾಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತು. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ನಾಯಕಿ. ಕೋಲ್ಕತ್ತಾದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಮಮತಾ ಬ್ಯಾನರ್ಜಿ ಮೇಲೆ ಕಮ್ಯುನಿಸ್ಟ್ ಕಾರ್ಯಕರ್ತರು ಕ್ರೂರವಾಗಿ ದಾಳಿ ಮಾಡ್ತಾರೆ. ಅವತ್ತು ಮಮತಾ ಬದುಕುಳಿದಿದ್ದೇ ದೇವರ ಪವಾಡ. ತಲೆಗೆ ಗಂಭೀರ ಗಾಯಗಳಾಗಿರುತ್ತದೆ. ಕೊನೆಗೆ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಮಮತಾ ಬ್ಯಾನರ್ಜಿ ದಿ ಸ್ಟ್ರೀಟ್ ಫೈಟರ್ ಅಂತ ಹೆಸರು ತಂದಿದ್ದೇ ಈ ಘಟನೆ. ಇದಾದ ಬಳಿಕ ಮಮತಾ ಬ್ಯಾನರ್ಜಿ ತಿರುಗಿ ನೋಡಲೇ ಇಲ್ಲ. ಕಾಂಗ್ರೆಸ್ ಜೊತೆಗಿನ ಭಿನ್ನಾಭಿಪ್ರಾಯದ ಕಾರಣಕ್ಕೆ 1998ರಲ್ಲಿ ಟಿಎಂಸಿ ಪಕ್ಷ ಕಟ್ತಾರೆ. 2011ರಲ್ಲಿ ಅಧಿಕಾರ ಹಿಡಿದು 2026ರವರೆಗೆ ಸಿಎಂ ಆಗಿ ಅಧಿಕಾರ ನಡೆಸ್ತಾರೆ. ಈ 15 ವರ್ಷದಲ್ಲಿ ದೀದಿ ನಡೆಸಿದ್ದೇ ಕಾರುಬಾರು. ಆದರೆ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸೋಲು. ದೀದಿ ಪಾರ್ಟಿ ಮಾತ್ರ ಅಲ್ಲ, ಮಮತಾ ಬ್ಯಾನರ್ಜಿ ರಾಜಕೀಯವನ್ನೇ ಮುಗಿಸುವ ಹಂತಕ್ಕೆ ಬಂದು ನಿಂತಿದೆ ನೋಡಿ. 2026ರ ವಿಧಾನಸಭೆಯಲ್ಲಿ ಟಿಎಂಸಿ ಹೀನಾಯವಾಗಿ ಸೋತ್ಬಿಟ್ಟಿದೆ. 294ರಲ್ಲಿ ಟಿಎಂಸಿ ಗೆದ್ದಿದೆ 80 ಸ್ಥಾನ. ಇತಿಹಾಸದಲ್ಲೇ ಮೊದಲ ಬಾರಿ ಬಿಜೆಪಿ 208 ಸ್ಥಾನದಲ್ಲಿ ಗೆದ್ದು ಅಧಿಕಾರ ಹಿಡಿದಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ತಡ. ಟಿಎಂಸಿಯಲ್ಲಿ ಅಲ್ಲೋಲ ಕಲ್ಲೋಲ. ಮೊದಲು ಟಿಎಂಸಿ ಶಾಸಕರು ಬಂಡಾಯ ಎದ್ರು. ಈ ಬಾರಿ ಚುನಾವಣೆಯಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿಯೇ ಸುವೇಂದು ಅಧಿಕಾರಿ ಎದುರು ಹೀನಾಯವಾಗಿ ಸೋತರು. ಹೀಗಾಗಿ 10 ಬಾರಿ ಗೆದ್ದಂಥ ಸುವೇಂದ್ರ ಚಟ್ಟೋಪಾಧ್ಯಾಯ ಅವರನ್ನ ವಿಪಕ್ಷ ನಾಯಕ ಮಾಡಲಿಕ್ಕೆ ಮುಂದಾಗ್ತಾರೆ. ಆಗ ಕೆಲವು ಶಾಸಕರು ಬಂಡಾಯ ಹೇಳ್ತಾರೆ. ಬಂಡಾಯ ಎದ್ದವರನ್ನ ಉಚ್ಚಾಟನೆ ಮಾಡ್ತಾರೆ. ಕೆಲವು ಶಾಸಕರ ಸಹಿಯನ್ನ ಅಭಿಷೇಕ್ ಬ್ಯಾನರ್ಜಿ ನಕಲು ಮಾಡಿ ವಿಪಕ್ಷ ನಾಯಕರ ಆಯ್ಕೆಗೆ ಸ್ಪೀಕರ್ಗೆ ಪತ್ರ ಕಳಿಸ್ತಾರೆ. ಬೆಂಕಿ ಹೊತ್ತಿಕೊಳ್ಳುವುದೇ ಇಲ್ಲಿಂದ. ನಮ್ಮ ಸಹಿ ನಕಲು ಮಾಡಲಾಗಿದೆ ಅಂತ ಟಿಎಂಸಿಯ ಕೆಲವು ಶಾಸಕರು ಸ್ಪೀಕರ್ಗೆ ದೂರು ನೀಡ್ತಾರೆ. ಅದು ಕೇಸ್ ಕೂಡ ಆಗತ್ತೆ, ತನಿಖೆ ಕೂಡ ನಡೀತಿದೆ. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಕರೆದ ಸಭೆಗೆ ಶಾಸಕರೇ ಬರಲ್ಲ. ಆದ್ರೆ ಬಂಡಾಯದ ಬಣದ ನಾಯಕ ರಿತಬ್ರತ ಬ್ಯಾನರ್ಜಿ ಸಭೆಗೆ 59 ಶಾಸಕರು ಬರ್ತಾರೆ. ಆತ ಎಲ್ಲಾ ಶಾಸಕರ ಸಹಿ ಮಾಡಿಸ್ಕೊಂಡು ನಾನೇ ಬಂಗಾಳದ ವಿಪಕ್ಷ ನಾಯಕ ಸ್ಪೀಕರ್ಗೆ ಪತ್ರ ಕೊಡ್ತಾರೆ. ಸ್ಪೀಕರ್ ಘೋಷಣೆ ಕೂಡ ಮಾಡ್ತಾರೆ. ಇದು ಮೊದಲ ಬಂಡಾಯ. ಇನ್ನು ಎರಡನೇ ಬಂಡಾಯ ಟಿಎಂಸಿ ಸಂಸದರದ್ದು. ಟಿಎಂಸಿ ಪಕ್ಷದಲ್ಲಿ ರಾಜ್ಯಸಭೆ, ಲೋಕಸಭೆ ಸೇರಿ ಒಟ್ಟು 45 ಸಂಸದರು ಇದ್ದಾರೆ. 29 ಲೋಕಸಭಾ ಸದಸ್ಯರ ಪೈಕಿ 20 ಸಂಸದರು ನಿನ್ನೆ ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆದು ನಾವು NDA ಮೈತ್ರಿಕೂಟದ ಭಾಗ ಅಂತ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಸಭೆಗೆ ದೆಹಲಿಗೆ ಬಂದಿದ್ದಂಥ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಇದು ಡಬಲ್ ಶಾಕ್. ಸ್ಪೀಕರ್ಗೆ ಪತ್ರ ಬರೆಯುವ ಮುನ್ನ ಬಂಗಾಳ ಬಿಜೆಪಿ ಉಸ್ತುವಾರಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಮನೆಯಲ್ಲಿ ಸಂಸದರು ಸಭೆ ನಡೆಸಿದ್ರು. ಟಿಎಂಸಿ ಚೀಫ್ ಆಗಿದಂಥ ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದಲ್ಲಿ ಬಂಡಾಯ ಎದ್ದಿದ್ದಾರೆ. ಈಗ ಕಂಗಾಲಾಗಿ ಟಿಎಂಸಿ ಚೀಫ್ ಆಗಿ ಕಲ್ಯಾಣ್ ಬ್ಯಾನರ್ಜಿಯನ್ನ ನೇಮಿಸಿದ್ದಾರೆ. ಟಿಎಂಸಿ ಚೀಫ್ ಅವರೇ ಬಂಡಾಯ ಎದ್ದಿದ್ದಾರೆ. ಪಾರ್ಟಿಯಲ್ಲಿ ಎಲ್ಲವೂ ಸರಿಯಲ್ಲ. ಇದು ಸತ್ಯ ಸಂಗತಿ. ಹೇಳಬೇಕಂದ್ರೆ ಶಾಸಕರಿಗಾಗಲಿ ಸಂಸದರಿಗಾಗಲಿ ಮಮತಾ ಬ್ಯಾನರ್ಜಿ ಬಗ್ಗೆ ಬೇಸರ ಇದೆ. ಹಿಂದುತ್ವ ವಿರೋಧಿ ಧೋರಣೆ ಬಗ್ಗೆ ಅಸಮಾಧಾನ. ಆದರೆ ಅವರ ಬಗ್ಗೆ ಯಾರಿಗೂ ಸಿಟ್ಟಿಲ್ಲ. ಆದರೆ ಇವತ್ತು ಪಾರ್ಟಿ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಅಭಿಷೇಕ್ ಬ್ಯಾನರ್ಜಿಯೇ ಕಾರಣ. ವೀಕ್ಷಕರೇ, ಒಂದಂತೂ ಸತ್ಯ ನೋಡಿ, ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಸರ್ಕಾರದ ದುರಾಡಳಿತದ ವಿರುದ್ಧ ಹೋರಾಟ ಮಾಡಿಕೊಂಡೇ ಬಂದರು. ಕಮ್ಯುನಿಸ್ಟ್ ಆಡಳಿತದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಇಷ್ಟು ಮನೆಗಳು ಮಂಜೂರಾಗಿ ಬಂದರೆ ಆ ಮನೆಗಳನ್ನು ಯಾರಿಗೆ ಕೊಡಬೇಕು ಕೊಡಬಾರ್ದು ಅಂತ ಕಮ್ಯುನಿಸ್ಟ್ ಶಾಸಕ ಅಲ್ಲ, ಕಮ್ಯುನಿಸ್ಟ್ ಪಕ್ಷದ ಗ್ರಾಮದ ಮುಖಂಡ ನಿರ್ಧಾರ ಮಾಡ್ತಾ ಇದ್ದ. ಆತನಿಗೆ ಇಷ್ಟು ಅಂತ ಲಂಚ ಕೊಡಬೇಕಾಗಿತ್ತು. ಇದು ಒಂದು ಉದಾಹರಣೆ ಅಷ್ಟೇ. ಬಂಗಾಳದಲ್ಲಿ ಹೀಗೆ ಲಂಚ ಕೊಡುವುದಕ್ಕೆ ಕಟ್ ಮನಿ ಅಂತಾನೆ ಫೇಮಸ್. ಕಮ್ಯುನಿಸ್ಟರ ವಿರುದ್ಧ ಹೋರಾಟ ನಡೆಸಿ ಅಧಿಕಾರಕ್ಕೆ ಬಂದಂಥ ದೀದಿ ಇದನ್ನ ಬದಲಾವಣೆ ಮಾಡಲೇ ಇಲ್ಲ. ಮೊದಲು ಕಮ್ಯುನಿಸ್ಟರು ಕಟ್ ಮನಿ ವಸೂಲಿ ಮಾಡ್ತಾ ಇದ್ರು. ಮಮತಾ ಬ್ಯಾನರ್ಜಿ ಸಿಎಂ ಆದ ಬಳಿಕ ಟಿಎಂಸಿ ಮುಖಂಡರು ಕಟ್ ಮನಿ ವಸೂಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ಬೆಂಬಲವಾಗಿ ಇದ್ದವರು ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅವರ ಸೋದರ ಅಳಿಯ. ಅಭಿಷೇಕ್ ಬಗ್ಗೆ ಶಾಸಕರು ಸಂಸದರಿಗೆ ಯಾಕಿಷ್ಟು ಸಿಟ್ಟು ಗೊತ್ತಾ? ಒಂದು ದಬ್ಬಾಳಿಕೆ, ಗೂಂಡಾಗಿರಿ, ಎಲ್ಲರನ್ನು ಕಾಲ ಕಸದಂತೆ ನೋಡ್ತಾ ಇದ್ರು. ಮಮತಾ ಸಿಎಂ ಆಗಿದ್ದಾಗ ಸಚಿವರು ಆದವರಿಗೆ ಗೊತ್ತಾಗ್ತಾನೇ ಇರಲಿಲ್ಲ. ಅಭಿಷೇಕ್ ಬ್ಯಾನರ್ಜಿ ಸರ್ ಹೇಳಿದ್ರು ಅಂತ ಹೇಳಿದ್ರೆ ಮುಗಿಯಿತು. ಕೋಟ್ಯಾಂತರ ರೂಪಾಯಿ ಟೆಂಡರ್ಗೆ ಸಹಿ ಆಗ್ಬಿಡ್ತಿತ್ತು. ಆ ಇಲಾಖೆ ಸಚಿವ ಆದ್ರೂ ಕೂಡ ಸುಮ್ಮನೆ ಸಹಿ ಮಾಡಿ ಕೊಡಬೇಕಾಗಿತ್ತು. ಅವರದೇ ಪಕ್ಷದ ಸಂಸದರು ಕೂಡ ಅಭಿಷೇಕ್ ಬ್ಯಾನರ್ಜಿ ಚೇಲಾಗಳಿಗೆ ಕಟ್ ಮನಿ ಕೊಡಬೇಕಾಗಿತ್ತು. ಶಾಸಕರು ಸಂಸದರನ್ನ ಅಭಿಷೇಕ್ ಬ್ಯಾನರ್ಜಿ ಕೀಳಾಗಿ ನಡೆಸ್ಕೊಂಡ್ರು. ಕೆಲವು ಶಾಸಕರು ಸಂಸದರಿಗೆ ಜನರಿಗೆ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇತ್ತು.
ಆದರೆ ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಬಿಡ್ತಾ ಇರಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. ಟಿಎಂಸಿ ಶಾಸಕರು ಸಂಸದರು ಅಭಿಷೇಕ್ ವಿರುದ್ಧ ದಂಗೆ ಎದ್ದಿದ್ದಾರೆ ಅಷ್ಟೇ. ಸುಖೇಂದು ಶೇಖರ್ ರಾಯ್ 2011ರಿಂದಲೂ ಮಮತಾ ಬ್ಯಾನರ್ಜಿ ಅವರ ಅತ್ಯಾಪ್ತ. ಅವರು ಕೂಡ ನಿನ್ನೆ ರಾಜ್ಯಸಭಾ ಸಂಸದ ಸ್ಥಾನ ಹಾಗೂ ಟಿಎಂಸಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಮೇಲೆ ಒಂದು ಮಾತು ಹೇಳಿದ್ರು, ಅದು ತುಂಬಾ ಇಂಪಾರ್ಟೆಂಟ್ ನೋಡಿ. 2011ರಲ್ಲಿ ನಮ್ಮ ಕಾರ್ಯಕರ್ತರು ರಕ್ತ ಬೆವರು ಸುರಿಸಿ ಪಕ್ಷ ಅಧಿಕಾರಕ್ಕೆ ತಂದ್ರು. ಆದರೆ ಪಾರ್ಟಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ದಳ್ಳಾಲಿ, ದರೋಡೆಕೋರರು, ಅತ್ಯಾಚಾರಿಗಳು ನಮ್ಮ ಪಕ್ಷದಲ್ಲಿ ಮುನ್ನೆಲೆಗೆ ಬಂದ್ರು. ಹೀಗಾಗಿಯೇ ಕೋಟಿ ಕೋಟಿ ಲೂಟಿ ಹೊಡೆದ್ರು. 2026ರಲ್ಲಿ ನಾವು ಸೋಲಲು ಇದೇ ಕಾರಣ. ಬಂಗಾಳದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧ ಪೂರೈಕೆ ಮಾಡಿದ್ಯಾರು, ಯಾವ ಕಂಪನಿ ಕೊಟ್ಟಿದ್ಯಾರು, ತನಿಖೆ ಮಾಡಿಸಿ ಅಂತ ಬಿಜೆಪಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇವರದ್ದು ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆಯೇ ಸಿಟ್ಟು. ಟಿಎಂಸಿ ಶಾಸಕರು ಸಂಸದರ ಬಂಡಾಯದ ಹಿಂದೆ ಬಿಜೆಪಿ ಇಲ್ವಾ? ಹಾಗಾದ್ರೆ ಖಂಡಿತ ಇದೆ. ಬಿಜೆಪಿ ಇಲ್ಲದೆ ಟಿಎಂಸಿ ಸಂಸದರು ಹೋಗಿ ಬಿಜೆಪಿ ನಾಯಕ ಭೂಪೇಂದ್ರ ಯಾದವ್ ನಿವಾಸದಲ್ಲಿ ಯಾಕೆ ಸಭೆ ಮಾಡ್ತಾರೆ ಅಲ್ವಾ? ಈ ಎಲ್ಲಾ ಬೆಳವಣಿಗೆ ಹಿಂದೆ ಬಿಜೆಪಿ ಬೆಂಬಲ ಇದ್ದೇ ಇದೆ. ಬಿಜೆಪಿ ಬೆಂಬಲ ಇಲ್ಲದೆ ಮಮತಾ ಬ್ಯಾನರ್ಜಿಯನ್ನ ಎದುರು ಹಾಕೊಳ್ಳಿಕ್ಕೆ ಯಾವ ಟಿಎಂಸಿ ಸಂಸದನಿಗೆ ಧೈರ್ಯ ಇದೆ ಹೇಳಿ? ದೀದಿ ಮೊದಲೇ ಸ್ಟ್ರೀಟ್ ಫೈಟರ್ ಅಂತಾನೆ ಫೇಮಸ್. ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಶಾಸಕರು ಸಂಸದರಿಗೆ ಸಿಟ್ಟು ಇರೋದಂತೂ ನಿಜ. ಅದನ್ನೇ ಬಿಜೆಪಿ ನಾಯಕರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಇಡೀ ಟಿಎಂಸಿ ಪಕ್ಷವನ್ನೇ ಮುಗಿಸುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂತೆ ಇದೆ. ಇದು ತಪ್ಪು. ಆದರೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಕೂಡ ಇದನ್ನೇ ಮಾಡಿದ್ದು. 2011ರಲ್ಲಿ ಟಿಎಂಸಿ ಅಧಿಕಾರಕ್ಕೆ ಬರ್ತಿದ್ದಂತೆ ಕಮ್ಯುನಿಸ್ಟ್ ಪಾರ್ಟಿ ಮುಗಿಸೋಕೆ ಏನ್ ಬೇಕೋ ಅದನ್ನೆಲ್ಲ ಮಾಡಿದ್ರು. ಕಮ್ಯುನಿಸ್ಟ್ ಪಕ್ಷದ ಕಚೇರಿಗಳೇ ಟಿಎಂಸಿ ಕಚೇರಿಗಳಾದವು. ಕಮ್ಯುನಿಸ್ಟ್ ಕಾರ್ಯಕರ್ತರನ್ನ ಬಿಡಿ ಶಾಸಕರನ್ನ ಬೀದಿ ಬೀದಿಯಲ್ಲಿ ಬಡಿದ್ರು. ಇದು ಮಮತಾ ಬ್ಯಾನರ್ಜಿ ಅವರ ದುರಾಡಳಿತ. ಈಗ ಕರ್ಮ ರಿಟರ್ನ್ಸ್. ಜನಾಕ್ರೋಶದ ಸುನಾಮಿಯಲ್ಲಿ ಯಾವ ಪಕ್ಷದ ಪಾರಾಗಿದೆ ಹೇಳಿ? ಟಿಎಂಸಿ ಮಾಡಿದ್ದಂಥ ತಪ್ಪನ್ನ ಸ್ವೆಂದು ಅಧಿಕಾರಿ ಮಾಡದೇ ಇರಲಿ, ಒಳ್ಳೆಯ ಕೆಲಸ ಮಾಡಲಿ. ಬಿಜೆಪಿ 2024ರಲ್ಲಿ ಚಾರ್ ಸೌ ಪಾರ್ ಅಂತ ಘೋಷಣೆ ಇಟ್ಕೊಂಡು ಚುನಾವಣೆಗೆ ಹೋದ್ರು. ಆದ್ರೆ ಆಗಿದ್ದು ಮಾತ್ರ ದೋ ಸೌ ಪಾರ್. ಈಗ ಟಿಎಂಸಿ 20 ಸಂಸದರ ಬೆಂಬಲ ಬಳಿಕ ಎನ್ಡಿಎ ಮೈತ್ರಿಕೂಟ 300 ಪಾರ್ ಆಗಿದೆ. 292 ಇದ್ದಂತಹ ಎನ್ಡಿಎ ಬಲ 20 ಸಂಸದರ ಬೆಂಬಲದ ಬಳಿಕ 312ಕ್ಕೆ ಏರಿಕೆಯಾಗಿದೆ. ನಾವು ಯಾವುದೇ ಆಪರೇಷನ್ ಕಮಲ ಮಾಡಿಲ್ಲ. ಅವರ ಪಕ್ಷದಲ್ಲಿನ ಬಂಡಾಯದ ಕಾರಣಕ್ಕೆ ನಮಗೆ ಬೆಂಬಲ ನೀಡಿದ್ದಾರೆ ಅನ್ನೋದು ಬಿಜೆಪಿ ಸಮರ್ಥನೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಇದು ಆಪರೇಷನ್ ಕಮಲ, ಶಿವಸೇನೆ ಒಡೆದಂತೆ ಟಿಎಂಸಿ ಒಡಿತಾ ಇದ್ದಾರೆ ಅಂತಾರೆ. ಅದೇ ಒಂದು ವಿಷಯ ಗಮನಿಸಿ, ಈಗ ಕರ್ನಾಟಕದಲ್ಲಿ ಪರಿಷತ್ ಚುನಾವಣೆ ಇದೆ. ಕಾಂಗ್ರೆಸ್ ಸಂಖ್ಯಾಬಲ ಇರದಿದ್ರೂ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅನ್ನ ಕಣಕ್ಕಿಳಿಸಿದೆ. 5ನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ 2 ಮತಗಳ ಕೊರತೆ ಇದೆ. ಇಬ್ಬರು ಬಿಜೆಪಿ ಉಚ್ಚಾಟಿತ ಶಾಸಕರಾದಂತಹ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ಗೆ ಮತ ಹಾಕಲಿದ್ದಾರೆ. ಹಾಗಿದ್ರೆ ಇದು ಆಪರೇಷನ್ ಕಾಂಗ್ರೆಸ್ ಅಲ್ವಾ ಅನ್ನೋದು ಬಿಜೆಪಿ ಪ್ರಶ್ನೆ. ಮೋದಿ ಅಮಿತ್ ಶಾ ರಣತಂತ್ರದಲ್ಲಿ ಟಿಎಂಸಿ ಕೊಚ್ಚಿಕೊಂಡು ಹೋಗೋದು ಸತ್ಯ. ಆದ್ರೆ ಟಿಎಂಸಿ ಉಳಿಸ್ಕೊಳ್ಬೇಕು. ಮೋದಿಯನ್ನ ಕಟ್ಟಿ ಹಾಕ್ಲಿಕ್ಕೆ ದೀದಿ ಇಂಡಿಯಾ ಮೈತ್ರಿಕೂಟ ಮೊರೆ ಹೋಗಿದ್ದಾರೆ. ಮೊದಲು ಇಂಡಿಯಾ ಮೈತ್ರಿ ಬಗ್ಗೆ ತಮ್ಮ ಪ್ರತಿನಿಧಿಯನ್ನ ಕಳಿಸ್ತಾ ಇದ್ದಂಥ ದೀದಿ ಈ ಬಾರಿ 2 ದಿನ ಮೊದಲೇ ದೆಹಲಿಗೆ ಬಂದಿದ್ರು. 2029ಕ್ಕೆ ಹೇಗಾದ್ರೂ ಮಾಡಿ ಮೋದಿಯನ್ನ ಸೋಲಿಸಬೇಕು ಅನ್ನೋದು ಇಂಡಿಯಾ ಮೈತ್ರಿಕೂಟದ ಆನ್ಲೈನ್ ಅಜೆಂಡಾ. ಇಂಡಿಯಾ ಮೈತ್ರಿಕೂಟದಲ್ಲೇ ತಾಳ ಇಲ್ಲ, ಮೇಳ ಇಲ್ಲ. 2024ಕ್ಕೂ ಮೋದಿಯನ್ನ ಸೋಲಿಸಲೇಬೇಕು ಅಂತ ಸಭೆ ಮೇಲೆ ಸಭೆ ಮಾಡಿದ್ರು. ಜನರು ಮಾತ್ರ ಮೋದಿಯನ್ನ ಕೈ ಬಿಡಲಿಲ್ಲ. 2029ಕ್ಕೆ ಏನಾಗುತ್ತೆ ನೋಡೋಣ. ಮಮತಾ ಬ್ಯಾನರ್ಜಿಗೆ ಮಾತ್ರ ಅವರ ಪಾರ್ಟಿ ಉಳಿದ್ರೆ ಸಾಕಾಗ್ಬಿಟ್ಟಿದೆ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.